ಇವತ್ತು ನಾನು 5 ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ತುಂಬಾನೇ ರುಚಿಯಾದ ಫಿಶ್ ಫ್ರೈ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಫಿಶ್ ಫ್ರೈ ಮಾಡೋದು ತುಂಬಾ ಸಿಂಪಲ್ಲು. ಬ್ಯಾಚುಲರ್ಸ್ ಹಾಗೇನೆ ಮೊದಲನೇ ಸರಿ ಫಿಶ್ ಫ್ರೈ ಮಾಡೋರಿಗಂತೂ ಹೇಳಿ ಮಾಡಿಸಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ನೀವು ಈ ಫಿಶ್ ಫ್ರೈನ ಯಾವ ಫಿಶ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಈ ಫಿಶ್ ಫ್ರೈ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಫಿಶ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಫಿಶ್ ಅನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನು ಯಾವಾಗ್ಲೂ ಫಿಶ್ ರೆಸಿಪಿಗಳನ್ನ ಮಾಡುವಾಗ ಮೊದಲು ಈ ರೀತಿ ಅರಿಶಿನ ಪೌಡರು, ಸಾಲ್ಟು ಹಾಗೆ ಲೆಮನ್ ಅನ್ನ ಹಾಕಿ ಮ್ಯಾರಿನೇಟ್ ಮಾಡಿ 10 ನಿಮಿಷ ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಫಿಶ್ ಅಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹಾಗಾಗಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಸಾಲ್ಟು ಹಾಗೇನೆ ಅರ್ಧ ಲೆಮನ್ ರಸನ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಇದನ್ನ 10 ನಿಮಿಷ ಸೈಡಿಗೆ ಇಡೋಣ. ಈಗ ಫಿಶ್ ಫ್ರೈಗೆ ಸಿಂಪಲ್ ಮಸಾಲನ ರೆಡಿ ಮಾಡ್ಕೊಳ್ಬೇಕು. ಒಂದ್ ಪ್ಲೇಟಿಗೆ 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳಿ. ಅರ್ಧ ಲೆಮನ್ ರಸನ ಹಾಕೊಳ್ಬೇಕು. ನಾನಿಲ್ಲಿ ಹುಣಸೆ ಹಣ್ಣನ್ನ ಯೂಸ್ ಮಾಡಿಲ್ಲ, ಬರೀ ಲೆಮನ್ ಅನ್ನ ಮಾತ್ರ ಯೂಸ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನ್ ಫಿಶ್ ಫ್ರೈ ಮಸಾಲನ್ನ ತಗೊಂಡಿದ್ದೀನಿ. ನಾನಿದನ್ನ ಹೊರಗಡೆಯಿಂದ ತಂದಿರೋದು. ನೀವು ಯಾವ ಬ್ರ್ಯಾಂಡಿನ ಫಿಶ್ ಪೌಡರ್ ಅನ್ನು ಕೂಡ ಯೂಸ್ ಮಾಡಬಹುದು. ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಅನ್ನ ಹಾಕೊಳ್ಬೇಕು. ಫಿಶ್ ಮಸಾಲದಲ್ಲೇ ಸಾಲ್ಟ್ ಇರತ್ತೆ, ಹಾಗಾಗಿ ಸಾಲ್ಟ್ ಬೇಕು ಅಂದ್ರೆ ಮಾತ್ರ ಹಾಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ನನ್ಗೆ ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಂಡಿದೀನಿ. ಪೇಸ್ಟ್ ತುಂಬಾ ಗಟ್ಟಿನೂ ಮಾಡ್ಕೊಳ್ಬೇಡಿ, ಹಾಗೆ ತುಂಬಾ ತೆಳು ಕೂಡ ಮಾಡ್ಕೊಳ್ಬೇಡಿ. ನೋಡಿ, ಈ ಹದದಲ್ಲಿ ಪೇಸ್ಟ್ ಇದ್ರೆ ಸಾಕು. ಈಗ ಪೇಸ್ಟ್ ನ ಮೊದಲೇ ಮ್ಯಾರಿನೇಟ್ ಮಾಡಿರೋ ಫಿಶ್ಗೆ ಮಸಾಲಾ ಪೇಸ್ಟ್ ಅನ್ನ ಹಚ್ಕೊಳ್ಬೇಕು. ಫಿಶ್ಗೆ ಎಲ್ಲ ಕಡೆ ಮಸಾಲ ಚೆನ್ನಾಗಿ ಹಿಡಿಯೋ ರೀತಿ ಹಚ್ಕೊಳ್ಬೇಕು. ಮಸಾಲಾನ ಎಲ್ಲಾ ಫಿಶ್ಗೂ ಹಚ್ಚಿ 15 ನಿಮಿಷ ಮಸಾಲ ಹಿಡಿಲಿಕ್ಕೆ ಬಿಡಬೇಕು. ಈಗ ಒಂದ್ ಪ್ಯಾನ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಅರ್ಧ ಕಪ್ ಆಗುವಷ್ಟು ಕುಕಿಂಗ್ ಆಯಿಲ್ ಅನ್ನ ಹಾಕೊಂಡಿದೀನಿ. ನೀವು ಬೇಕಾದ್ರೆ ಕೋಕೋನಟ್ ಆಯಿಲ್ ಅನ್ನು ಯೂಸ್ ಮಾಡಿ ಕೂಡ ಫಿಶ್ ಫ್ರೈನ ಮಾಡ್ಕೊಳ್ಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಫಿಶ್ ಅನ್ನ ಒಂದೊಂದಾಗಿ ಆಯಿಲ್ಗೆ ಹಾಕೊಳ್ಬೇಕು. ಆಯಿಲ್ ಚೆನ್ನಾಗಿ ಕಾದಿರ್ಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನೀವು ಫಿಶ್ ಅನ್ನ ಬೇಯಿಸ್ಕೊಳ್ಬೇಕು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಫಿಶ್ ನ ತಿರ್ಸಿ ಹಾಕಿ 2 ಕಡೆ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಫಿಶ್ ನಿಮ್ಗೆ 5 ರಿಂದ 8 ನಿಮಿಷ ಚೆನ್ನಾಗಿ ಬೇಯಬೇಕು. ಈಗ ಫಿಶ್ ಚೆನ್ನಾಗಿ ಬೆಂದಿದೆ. ಟೇಸ್ಟಿಯಾದ ಫಿಶ್ ಫ್ರೈ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.